ಆಕ್ಚುಲಿ ಇದೇ ಮೇನ್ ಬ್ಲಾಕ್. ಶಾಸ್ತ್ರ ಇಲ್ಲೇ ನಡೆಯೋದು. ಇಲ್ಲಿಗೆ ಎತ್ನಿಕ್ ಡಿಸೈನ್ ಬೇಕು. ಬಾರ್ಗು ಫೋಟೋ ತೋರಿಸಿದ್ಯಾ? ನಾನು ಅವಾಗಲೇ ನಿಮಗೆ ಕಳಿಸ್ಕೊಟ್ನಲ್ಲ. ಇದೆ. ಹಾಗೆ ಎಂಟ್ರೆನ್ಸ್ ನಲ್ಲಿ ನಾನು ಹೇಳ್ತೀನಿ ಒಂದು ನಿಮಿಷ. ಓ, ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ರಾ? ಗುಡ್. ನಕ್ಷತ್ರ ಬಂದ್ಲಾ? ಇಲ್ಲ ರೀ, ಇನ್ನೂ ಪತ್ತೆನೇ ಇಲ್ಲ. ಕಾಲ್ಗೂ ಸಿಗ್ತಾ ಇಲ್ಲ. ನಂಗೆ ಯಾಕೋ ಒಂಥರ ಸಂಕಟ ಆಗ್ತಾ ಇದೆ ರೀ. ನಮ್ ಶ್ವೇತಾನೇ ಕಾಣಿಸ್ತಾ ಇಲ್ವೇನೋ ಅನ್ನೋ ಹಾಗೆ. ನಂಗೂ ಅಷ್ಟೇ ಆರ್ತಿ. ಮನೆ ಮಗಳಿಲ್ಲ ಅಂತ ಮನಸ್ಸೆಲ್ಲ ಭಾರ. ನೋಡಿ, ಅವಳು ಯಾವತ್ತಿದ್ರೂ ಬೇರೆ ಮನೆಗೆ ಸೇರಿದ ಹುಡುಗಿ. ಅವಳ ಮೇಲೆ ಪ್ರೀತಿ ಇರ್ಲಿ, ಆದ್ರೆ ಅತಿಯಾದ ಅಟ್ಯಾಚ್ಮೆಂಟ್ ಬೇಡ. ಬಿಟ್ಕೊಡುವಾಗ ಆಮೇಲೆ ತುಂಬಾ ಕಷ್ಟ ಆಗತ್ತೆ. ಗೊತ್ತು ಭಾರ್ಗವಿ, ಆದ್ರೆ ಏನೋ ಸೆಳೆತ ಮಮಕಾರ ಹುಡುಗಿ ನೋಡಿದ್ರೆ. ನೋಡಿ, ನಾವು ಸಂಜೆ ತನಕ ಕಾಯೋಣ. ಅವಳು ಬರ್ಲಿಲ್ಲ ಅಥವಾ ಫೋನ್ ಮಾಡ್ಲಿಲ್ಲ ಅಂದ್ರೆ ಇನ್ ತಡ ಮಾಡೋದು ಬೇಡ. ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ಏನ್ ಹೇಳಿ? ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಲ್ಲ. ಭೂಪತಿ, ಏನ್ ಹೇಳ್ತಿದ್ದೀರಾ? ಎಂಗೇಜ್ಮೆಂಟ್ ಕ್ಯಾನ್ಸಲ್? ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್ ಅಲ್ಲ, ಅದೇನ್ ಪೋಸ್ಟ್ಪೋನ್ ಮಾಡಬೇಕು ಶ್ವೇತಾ. ಸ್ವಲ್ಪ ದಿನದ ಮಟ್ಟಿಗಾದ್ರು, ನಕ್ಷತ್ರ ಸಿಗೋವರೆಗೂ. ನಾಳೆ ಎಂಗೇಜ್ಮೆಂಟ್ ಬೇಡ ಅಂತಿದ್ದೀರಾ ಭೂಪತಿ? ಯಾಕೆ? ನೀವ್ ಈ ತರ ಆಡ್ತಿರೋದನ್ನ ನೋಡಿದ್ರೆ ನಿಮಗ್ ನಿಜವಾಗ್ಲೂ ಎಂಗೇಜ್ಮೆಂಟ್ ಇಷ್ಟ ಇದೆಯೋ ಇಲ್ವೋ ಅಂತ ಡೌಟ್ ಬರ್ತದೆ. ಶ್ವೇತಾ, ನಾನು ನಿಮ್ಮನ್ನ ಮನ್ಸಾರೆ ಇಷ್ಟ ಪಡ್ತಿರೋದಕ್ಕೇನೆ ಎಂಗೇಜ್ಮೆಂಟ್ ನ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳ್ತಿರೋದು. ನೋಡಿ, ಎಂಗೇಜ್ಮೆಂಟ್ ಅಂದ್ರೆ ನಾವಿಬ್ರು ಮದುವೆ ಆಗೋ ಲೆಕ್ಕನೇ. ನನಗೆ ನೀವು, ನಿಮಗ್ ನಾನು, ನಾವಿಬ್ರು ಆ ಮೂಮೆಂಟ್ ನ ಎಂಜಾಯ್ ಮಾಡಬೇಕು. ನಾನು ನನ್ನ ಎಂಗೇಜ್ಮೆಂಟ್ ನ ಪ್ರತಿಯೊಂದು ಮೂಮೆಂಟು ಎಂಜಾಯ್ ಮಾಡ್ತಾ ಅದನ್ನ ಮೆಮೊರಿಯಾಗಿ ಇಟ್ಕೋಬೇಕು. ಆದ್ರೆ ಇವಾಗ ನಾನಿರೋ ಪರಿಸ್ಥಿತಿಲಿ ಅದು ಸಾಧ್ಯ ಇಲ್ಲ ಶ್ವೇತಾ. ನಕ್ಷತ್ರ ಕಾಣಿಸ್ತೆ, ನನ್ನ ತಲೆ ತುಂಬಾ ಬರೀ ಅವಳೆ ತುಂಬಿಕೊಂಡಿದ್ದಾಳೆ. ಇಂಥ ಸಮಯದಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? ಅದಕ್ಕೆ ಹೇಳ್ತಿರೋದು, ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಮಾಡೋಣ. ಏನ್ ಸರ್ ನೀವು? ಆಫ್ಟರ್ ಆಲ್ ಆ ನಕ್ಷತ್ರಗೋಸ್ಕರ ನೀವ್ ಹೀಗೆಲ್ಲ ನಮ್ ಮಾನಸಿಗೆ ನೋವು ಮಿಲ್ಲಿ, ಇದು ನನ್ನ ಭೂಪತಿ ವಿಷಯ. ಇದ್ರ ಮಧ್ಯೆ ನೀನ್ ತಲೆ ಹಾಕ್ಬೇಡ. ಗಿವ್ ಅಸ್ ಸಮ್ ಸ್ಪೇಸ್. ಅಲ್ಲ ಮ್ಯಾಮ್, ಆ ಸುಮ್ನಿರು ಅಂತಂದೆ. ಯು ರೈಟ್ ಭೂಪತಿ. ನೀವು ಹೇಳಿದ್ಮೇಲೆನೆ ನಂಗೆ ಇದ್ರ ಇಂಟೆನ್ಸಿಟಿ ಅರ್ಥ ಆಗಿತ್ತು. ನಮ್ಮ ಹಾಗೆ ನನ್ಗೂ ನನ್ನ ಎಂಗೇಜ್ಮೆಂಟ್ ಬಗ್ಗೆ 1000 ಆಸೆ ಕನ್ಸುಗಳಿದೆ. ನನ್ನ ಹುಡುಗನ ಜೊತೆ ಟು ದಿ ಕೋರ್ ಎಂಜಾಯ್ ಮಾಡಬೇಕು, ಒಳ್ಳೊಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇದೆ. ಆದ್ರೆ ನೀವು ಯಾವುದೋ ಗುಂಗಲ್ಲಿದ್ರೆ ನನ್ನ ಕೈಲಿ ಅದನ್ನ ನೋಡಕ್ಕಾಗಲ್ಲ. ನನಗೂ ನಕ್ಷತ್ರನ ಬಗ್ಗೆ ಟೆನ್ಷನ್ ಇದೆ. ಇನ್ಫ್ಯಾಕ್ಟ್ ಶಾಪಿಂಗ್ ಮಧ್ಯಾಹ್ನ ಕಾಲ್ ಮಾಡಿ ವಿಚಾರಿಸ್ಕೊಳ್ತಿದ್ದೀನಿ. ಇಬ್ರಿಗೂ ಟೆನ್ಷನ್ ಇರುವಾಗ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರೆ ಈ ಎಂಗೇಜ್ಮೆಂಟ್ಗೆ ಯಾವ ಅರ್ಥನೂ ಇರಲ್ಲ. ಅದಕ್ಕೆ ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡೋಣ. ಮ್ಯಾಮ್,
ನೀವು ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಎರಡೂ ಫ್ಯಾಮಿಲಿ ಜೊತೆ ನಾನು ಮಾತಾಡ್ತೀನಿ. ನಿಮ್ಮ ಅಮ್ಮನೂ ನಾನೇ ಕನ್ವಿನ್ಸ್ ಮಾಡ್ತೀನಿ. ಇದರಲ್ಲಿ ನಿಮ್ಗೆ ಯಾವ ತಪ್ಪು ಇಲ್ಲ ಅಂತ ಅವ್ರಿಗೆ ಅರ್ಥ ಆಗತ್ತೆ. ಮ್ಯಾಮ್ ನಿಜವಾಗ್ಲೂ ನೀವು ಸುಮ್ಮನಿರೋ ಅನ್ನಲ್ಲ ಮಿಲ್ಲಿ. ಪಾಪ ಇವ್ರು ಇಷ್ಟೊಂದು ಟೆನ್ಷನಲ್ಲಿರುವಾಗ ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಆರಾಮಾಗಿ ಎಂಗೇಜ್ಮೆಂಟ್ ಮಾಡ್ಕೋಬಿಡ್ಲಾ? ನನ್ನನ್ನು ಅಷ್ಟೊಂದು ಸ್ವಾರ್ಥಿ ಅನ್ಕೊಂಡಿದ್ಯಾ? ಭೂಪತಿ, ನನಗೆ ನಮ್ಮ ಡೆಸಿಷನ್ ಓಕೆ. ನೀವು ದಯವಿಟ್ಟು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಕ್ಷತ್ರನೂ ಸಿಗ್ತಾಳೆ. ಶ್ವೇತಾ, ನೀವು ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಯಾವ ಹುಡುಗಿನೂ ಇಷ್ಟು ಈಸಿಯಾಗಿ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅದರಲ್ಲಿ ಏನು ದೊಡ್ಡ ವಿಷಯ? ನಾವು ಕಪಲ್ಸ್ ಆಗೋಕ್ಕಿಂತ ಮುಂಚೆ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಅನ್ನೋದನ್ನ ಮರಿಬೇಡಿ ಭೂಪತಿ. ಆವಾಗಿಂದನೂ ನಿಮ್ ನಕ್ಷತ್ರನ ಎಷ್ಟು ಹಚ್ಕೊಂಡಿದ್ರಿ ಅಂತ ನಾನು ನೋಡ್ತಾನೆ ಬಂದಿದ್ದೀನಿ. ನೋಡಿ, ನೀವು ಟೆನ್ಷನ್ ಆಗಬೇಡಿ, ಹೋಗಿ ನಕ್ಷತ್ರನ ಹುಡುಕಿ. ನಾನು ಎಲ್ಲಾನು ನೋಡ್ಕೊಳ್ತೀನಿ. ಇನ್ ಕೇಸ್ ಇವತ್ತು ರಾತ್ರಿ ಅಷ್ಟರಲ್ಲಿ ನಕ್ಷತ್ರ ಸಿಕ್ಕಿದ್ರೆ ವಿಲ್ ಹ್ಯಾಪಿಲಿ ಗೆಟ್ ಎಂಗೇಜ್ಡ್. ಇಲ್ಲ ಅಂದ್ರೆ ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಶ್ವೇತಾ. ಅಮ್ಮ ನನಗೋಸ್ಕರ ಒಂದು ಒಳ್ಳೆ ಹುಡುಗಿನೇ ಆರಿಸಿರ್ತಾರೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಿಮ್ಮನ್ನು ನೋಡಿದ್ಮೇಲೆ ಅದು ತಪ್ಪು ಅನ್ನಿಸ್ತಿದೆ. ನೀವು ಬರೀ ಒಳ್ಳೆಯವ್ರು ಅಷ್ಟೇ ಅಲ್ಲ, ಯು ದಿ ಪರ್ಫೆಕ್ಟ್ ಅಂಡ್ ದಿ ಬೆಸ್ಟ್ ಗರ್ಲ್. ನನಗೆ ನೀವು ಸಿಕ್ಕಿರೋದು ನನಗೆ ಅದೃಷ್ಟನೇ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಥ್ಯಾಂಕ್ ಯು ಬಾಯ್. ಮೇಡಮ್, ಅದು ಚಿಕ್ಕ ಬಾಸು ಮತ್ತೆ ಶ್ವೇತಾ ಮೇಡಮ್ ಯಾವುದೋ ಇಲ್ಲಿ ಜ್ಯುವೆಲರಿ ಶಾಪ್ಗೆ ಶಾಪಿಂಗ್ ಮಾಡಕ್ ಬಂದಿದ್ದಾರೆ. ಇಡೀ ದಿನಕ್ಕೆ ಒಂದ್ ಒಳ್ಳೆ ಸುದ್ದಿ ಅಂದ್ರೆ ಇದೆ. ನನ್ ಮಗ ಸೊಸೆ ಒಟ್ಟಿಗೆ ಇದಾರಲ್ಲ, ನಂಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಮೇಡಮ್, ಅದು ಏನಾಯ್ತು? ಅದು ನೀವು ತುಂಬಾ ಸಂತೋಷದಿಂದ ಇರೋದು ಭಗವಂತಂಗೂ ಯಾಕೋ ಆಗ್ ಬರಲ್ಲ ಅಂತ ಕಾಣಿಸುತ್ತೆ. ಚಿಕ್ಕ ಬಾಸು ಆಗ್ಲೇ ಅಂಗಡಿಯಿಂದ ಹೊರಗೆ ಬರ್ತಾ ಇದಾರೆ. ಶ್ವೇತಾನು ಪಕ್ಕದಲ್ಲೇ ಇದ್ದಾಳ? ಇಲ್ಲ ಮೇಡಮ್, ಬಾಸು ಸಿಂಗಲ್ ಸಿಂಹ ತರ ಕಮಿಂಗ್ ಔಟ್. ಇಬ್ರು ಮೀಟ್ ಆಗಿ ಇನ್ನೂ 10 ನಿಮಿಷ ಕೂಡ ಆಗಿಲ್ಲ, ಅಷ್ಟ್ರಲ್ಲೇ ಹೊರಗಡೆ ಬಂದ. ಏನಾಗಿದೆ ಈ ಹುಡುಗಂಗೆ? ಒಳಗಡೆ ಏನಾದ್ರೂ ಜಗಳ ಆಯ್ತಾ? ಅಯ್ಯೋ, ಆ ತರ ಲಕ್ಷಣ ಏನು ಕಾಣಿಸ್ತಾ ಇಲ್ಲ ಮೇಡಮ್. ಒಳಗಡೆ ಹೋಗ್ಬೇಕಾದ್ರೆ ಮುದುಡಿದ ತಾವರೆ ತರ ಇದ್ರು, ಇವಾಗ ಅರ್ಧ ಅರಳಿರೋ ತಾವರೆ ತರ ಕಾಣಿಸ್ತಾ ಇದಾರೆ. ಇವನ್ ಲೈಫಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಶ್ವೇತನ್ ಜೊತೆ ಖುಷಿಯಾಗಿರೋ ಟೈಮ್ನಲ್ಲಿ ಆ ಕಪ್ ಹುಡುಗಿ ಹಿಂದೆ ಬಿದ್ದು ಪರ್ಸನಲ್ ಲೈಫ್ನ ಹಾಳು ಮಾಡ್ಕೋತಿದ್ದಾನೆ. ಎಲ್ಲ ಇವಳಿಂದಾನೇ ಆಗ್ತಿರೋದು. ಅವಳೇ ಇದಕ್ಕೆಲ್ಲ ಕಾರಣ. ಯಾಕೆ ಮ್ಯಾಮ್ ಈ ತರ ಮಾಡಿದ್ರಿ? ಈ ಎಂಗೇಜ್ಮೆಂಟ್ ಒಂದು ಆಗೋಗಿದ್ರೆ ನಿಮ್ ಲೈನ್ ಕ್ಲಿಯರ್ ಆಗಿರೋದು. ಅವ್ರು ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಹೂ ಅಂತ ಒಪ್ಕೊಂಡ್ಬಿಟ್ರಲ್ಲ. ನಿಮ್ಗೆ ಯಾಕೆ ಮ್ಯಾಮ್ ಇಷ್ಟೊಂದು ಒಳ್ಳೆತನ? ಬಿಟ್ಟಿಡಿಯೋದು ಅಂತಾರೆ ಗೊತ್ತಾ? ಏನ್ ಬಿಟ್ಟು? ನಿನ್ ಕೆನ್ನೆಗೊಂದ್ ಬಿಟ್ಟು. ಬೇಕಾ? ತಗೊಳ್ತೀಯಾ? ಬೇಡ ಮ್ಯಾಮ್, ನನಗ್ ಸ್ವಲ್ಪ ಇಂಪಾರ್ಟೆಂಟ್ ಕೆಲ್ಸ ಇದೆ, ನಡಿ. ಏನ್ ಕೆಲ್ಸ? ಅವನ್ಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ಬೇಕಲ್ವಾ? ಕ್ಯಾನ್ಸಲ್ ಮಾಡ್ತೀನಿ. ಅವನ್ ದಾರಿನಲ್ಲೇ ಹೋಗಿ ನನ್ ಕಡೆ ಹೇಗೆ ಎಳ್ಕೊಳ್ತೀನಿ ಅಂತ ನೋಡ್ತಿರು. ಅಂದ್ರೆ ಯಾವ ತರ ಮ್ಯಾಮ್? ಏನ್ ಮಾಡ್ತೀರಾ? ಇವಾಗ ಎಲ್ಲೋಗ್ತಿದೀವಿ? ಇನ್ನೊಂದ್ ಸ್ವಲ್ಪ ಹೊತ್ತು ಕಣ್ಣು ಬಾಯಿ ಇದ್ರು ಇಲ್ದಿರೋರ್ ತರ ಇದ್ರೆ ನನ್ ಜೊತೆ ಬಾ, ಇಲ್ಲ ಅಂದ್ರೆ ಆಟೋದಲ್ಲಿ ಹೋಗ್ತಿರು. ಕ್ವಶನ್ ಮಾಡಿದ್ರೆ ಆನ್ಸರ್ ಬದಲು
ಇಲ್ಲ ಮ್ಯಾಮ್, ಸುಮ್ಮನೆ ಇರ್ತೀನಿ. ಇಡಿಯಟ್. ಓ ಗಾಡ್, ನಾನು ಅದನ್ನೇ ಮರ್ತೋಗಿದ್ದೆ. ನಕ್ಷತ್ರ ಅವ್ರ ಒಟ್ಟಾರಕ್ಕೂ ಹೋಗಿರ್ಬೋದಲ್ವಾ? ಅಮ್ಮನ ಹತ್ರನೋ ಅಕ್ಕನ ಹತ್ರನೋ ಮಾತಾಡಿಸ್ಬೇಕು, ಅವ್ರನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು ಅಂತ ಹೊರಗಡೆ ಹೋಗಿ ಕೂತಿರ್ಬೋದಲ್ವಾ? ಇಷ್ಟೊತ್ತು ಎಲ್ಲೆಲ್ಲೋ ಹುಡ್ಕೋ ಬದಲು ಮೊದಲು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿದ್ರೆ ಎಲ್ಲ ಗೊತ್ತಾಗ್ತಿತ್ತು. ಓ, ಸೃಷ್ಟಿ ಅಕ್ಕನೂ ಕಾಲ್ ರಿಸೀವ್ ಮಾಡ್ತಿಲ್ಲ. ಏನ್ ಮಾಡ್ಲಿ? ಒಟ್ಟಾರಕ್ಕೆ ಹೋಗ್ಲಾ? ಒಂದು ವೇಳೆ ಅಲ್ಲೂ ಬಂದಿಲ್ಲ ಅಂದ್ರೆ ಜಯ ಅಮ್ಮಂಗೆ ಏನಂತ ಸಮಾಧಾನ ಮಾಡೋದು? ಎಲ್ಲಿ ಹೋಗಿದ್ಯಾ ನಕ್ಷತ್ರ ನೀನು? ಯಾಕೆ ಹೀಗೆ ಮಾಡ್ತಿದ್ಯಾ? ಮ್ಯಾಮ್, ಇದು ಎಸ್, ನನ್ ಫ್ಯೂಚರ್ ಗಂಡನ್ ಮನೆ. ಮ್ಯಾಮ್, ಮದ್ವೆಗೂ ಮುಂಚೆ ಗಂಡನ್ ಮನೆಗ ಭೂಕಂಪ ಆಗತ್ತಾ? ನೀವ್ ಕಾರ್ ಓಡಿಸ್ಕೊಂಡ್ ಬಂದಿದ್ ಸ್ಪೀಡ್ ನೋಡಿದ್ರೆ ಭೂಕಂಪ, ಸುನಾಮಿ ಎಲ್ಲ ಒಟ್ಟಿಗೆ ಆಗೋ ಲಕ್ಷಣ ಕಾಣಿಸ್ತಿದೆ. ಆಗುತ್ತೆ, ಡೆಫಿನೆಟ್ಲಿ ಎಲ್ಲಾನು ಆಗುತ್ತೆ. ಆಗ್ಲಿ ಅಂತ ತಾನೆ ನಾನ್ ಇಲ್ಲಿವರೆಗೂ ಬಂದಿರೋದು. ಇವತ್ತಿಡೀ ಮನೆನ ಅಲ್ಲಾಡ್ಸಿನೇ ನಾನು ಹೋಗೋದು. ಏನ್ ಪ್ಲಾನ್ ಅಂತ ಹೇಳ್ಬಿಟ್ಟಾದ್ರೆ ಹೋಗಿ ಮ್ಯಾಮ್. ಇವತ್ತು ನನ್ ಕೈ ರುಚಿ ನೋಡ್ದೆ ನೀನ್ ವಾಪಸ್ ಹೋಗಲ್ಲ ಅನ್ಸುತ್ತೆ. ಬಂದ ಮೇಲೆ ನಾನು ನಿನ್ನನ್ನ ವಿಚಾರಿಸ್ಕೊಳ್ತೀನಿ. ಇಡಿಯಟ್.